ಏನಾಯ್ತು? ಏನೀ ಗಲಾಟೆ? ನೋಡಿ ಅತ್ತೆ, ಪಾಪ ಭೂತಕ್ಕೆ ಏನೋ ಒಳ್ಳೇದ್ ಹೇಳಕ್ ಹೋದ್ರೆ ಕೈ ಹಿಡಿದು ತಿರುಗಿಸ್ಬಿಟ್ಟ ಭಾವ. ಸುಳ್ಳೇನಾದ್ರೂ ಹೇಳಿದ್ರೆ ನಾಲ್ಗೆ ಸೀಳ್ ಬಿಡ್ತೀನಿ. ಅನಿರುದ್ಧ್, ಸಮಾಧಾನ ಮಾಡ್ಕೊಳ್ಳೋ. ಮೊದ್ಲೇ ಮನೆ ಪೂರ್ತಿ ಛಿದ್ರ ಛಿದ್ರ ಆಗೋಗಿದೆ. ಮೊದ್ಲೇ ನಾಗಮಣಿ ಕಾಣಿಸ್ತಿಲ್ಲ ಅಂತ ಕೋಪದಲ್ಲಿದ್ದಾರೆ ನಿಮ್ಮಪ್ಪ. ಮತ್ತೆ ಏನೀ ಗಲಾಟೆ ಅಂತ ಕಿರ್ಚಾಡ್ತಾರೆ ಕಣೋ. ಅನಿರುದ್ಧನ ಮುಟ್ಟುತ್ತಿದ್ರೆ ಯಾವ್ದೋ ಶಕ್ತಿ ನನ್ನನ್ನು ಹಿಡ್ಕೊಂಡಂಗಾಯ್ತಲ್ಲ. ಯಾಕೆ ಈ ತರ ಆಗ್ತಿದೆ? ಅತ್ತೆ, ಭಾವನ್ನ ನಾನು ಎಷ್ಟು ಇಷ್ಟಪಟ್ಟೆ, ಆದ್ರೆ ಇವ್ ನನ್ನನ್ನು ಇಷ್ಟಪಡ್ದೆ ಇಲ್ಲಿಲ್ದೇ ಇರೋ ಪುಣ್ಯನ್ ಕನ್ವರ್ಸ್ತಾ ಇದ್ದಾನೆ. ಪುಣ್ಯ ಇಲ್ಲಿಲ್ದೇ ಇರ್ಬೋದು, ಆದ್ರೆ ಎಲ್ಲಿರ್ಬೇಕೋ ಅಲ್ಲೇ ಇದ್ದಾಳೆ. ಎಲ್ಲಿದ್ದಾಳೆ? ನೀನ್ ತೋರಿಸ್ತ್ಯಾ? ನೀನ್ ನೋಡ್ತೀಯಾ? ಅನಿರುದ್ಧ್, ಏನಿದು ಕಂದ? ಗಲಾಟೆ ಮಾಡ್ಬೇಡ ಅಂತ ಹೇಳ್ದೆ ತಾನೆ? ಬಾ ಬಿಡಮ್ಮ. ಬಾರೋ. ಅಮ್ಮ. ಅನಿರುದ್ಧ್, ನೀನ್ ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕು ಕಣೋ. ನಿಮ್ಮಪ್ಪನ್ಗೆ ಕೋಪ ಜಾಸ್ತಿ, ಹಾಗೆ ಶತ್ರುಗಳು ಜಾಸ್ತಿ ಆಗೋಗಿದ್ದಾರೆ. ದೇವ್ರನ್ನು ಶತ್ರುಗಳ ತರ ನೋಡೋರ್ನ ಯಾರೂ ಉದ್ಧಾರ ಮಾಡಕ್ಕಾಗಲ್ಲ ಕಣೋ. ನಾನ್ ಯಾರಿಗೂ ಏನು ಹೇಳಿಲ್ಲ ಅಮ್ಮ. ನನ್ ಪಾಡಿಗೆ ನಾನಿದ್ರೆ ಆ ಪರ್ಣಿಕನೇ ನನಗ್ ಟಾರ್ಚರ್ ಕೊಡ್ತಾಳೆ. ಇಷ್ಟು ದಿನ ಅವಳ ಅಮ್ಮನ್ ಕರ್ಕೊಂಡ್ ಬರ್ತಿದ್ಲು, ಇವತ್ತು ಆ ಭೂತಗಿನ್ ಕರ್ಕೊಂಡ್ ಬಂದಿದ್ದಾಳೆ. ಇಂಥವ್ರನ್ನೆಲ್ಲ ನೋಡಿದ್ರೆ ನನಗೆ ಅಸಹ್ಯ ಅನ್ಸುತ್ತೆ. ಅಮ್ಮ ಪ್ಲೀಸ್ ಅಮ್ಮ, ಇನ್ಯಾವತ್ತು ಆ ಭೂತಗಿ ನನ್ನ ರೂಮಿಗೆ ಬರಬಾರದು ಅಂತ ಹೇಳಮ್ಮ. ನಾನ್ ಹೇಳ್ತೀನಿ ಕಣೋ, ನೀನ್ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ, ಸರಿನಾ? ಸರಿ ಅಮ್ಮ. ಅಮ್ಮ. ಏನನಿರುತ್? ಪುಣ್ಯಂಗೆ ಏನೂ ಆಗಿರಲ್ಲ ಅಲ್ವಾ ಅಮ್ಮ? ಅವಳು ಬದುಕಿರ್ತಾಳ ಅಲ್ವಾ ಅಮ್ಮ? ನಂಗೆ ಹಾಗೆ ಅನಿಸ್ತಿದೆ. ಅವಳು ನನ್ನ ಕಣ್ಮುಂದೆನೇ ಇದ್ದಾಳೆ ಅನ್ನಿಸ್ತಿದೆ ಅಮ್ಮ. ಆದ್ರೆ ಇವರು ಸುಟ್ಟೋದ್ಲು, ಬೂದಿ ಆದ್ಲು ಅಂತಿದಾರಮ್ಮ. ಆದ್ರೆ ನನ್ನ ಮನ್ಸು ಮಾತ್ರ ಅದ್ಯಾವುದು ನಿಜ ಅಲ್ಲ, ಅವಳು ಬದುಕಿದ್ದಾಳೆ ಅಂತ ಹೇಳ್ತಾ ಇದೆ ಅಮ್ಮ. ನನ್ ಮುದ್ದು ಬಂಗಾರ, ನೀನ್ ಹೇಳಿದ್ದೆ ಸತ್ಯ ಆಗ್ಬೇಕು, ಆಗತ್ತೆ ಕೂಡ. ಥ್ಯಾಂಕ್ಸ್ ಅಮ್ಮ. ನನ್ನ ಮನ್ಸನ್ನ ನೀನೊಬ್ಳೆ ಅರ್ಥ ಮಾಡ್ಕೊಂಡಿರೋದು. ಥ್ಯಾಂಕ್ಸ್ ಅಮ್ಮ. ಎಲ್ಲ ಚೆನ್ನಾಗಿದೆ, ಆದ್ರೆ ನಿನ್ ಹುಟ್ಟುಹಬ್ಬ ಬರೋಕ್ಕಿಂತ ಮುಂಚೆ ನಿನಗಿರೋ ಪ್ರಾಣಾಪಾಯ ತೊಲಗಬೇಕು. ನಾನ್ ಬೇಡ್ಕೊಳ್ಳೋದು ಇಷ್ಟೇ ಅನಿರುದ್ಧ್. ನೀನ್ ನಮ್ ಜೊತೆಲೇ ಇದ್ದು ನಮ್ಮಿಬ್ರು ಬಿಡಿಸಲಾಗದ ಬಂಧ ತರ ಮಾಡ್ತೀಯಾ ಅನ್ಕೊಂಡ್ರೆ ನೀನೇ ಸೋತ್ ನಿಂತು ಬಿಟ್ಟಿದ್ಯಾ. ನಮ್ಮಮ್ಮ ಏನಾದ್ರೂ ಇಲ್ಲಿದ್ದಿದ್ರೆ ನಿನ್ ಕೈಲಿ ಏನೂ ಆಗಲ್ಲ ಅಂತ ಹೇಳಿ ನಿಂಬೆ ಹಣ್ಣಿಗೆ ಪೂಜೆ ಮಾಡ್ಕೊಂಡಿರು ಅಂತ ಇಲ್ಲಿಂದ ಕಳಿಸಿರೋಳು. ಅವಮಾನ ಆದ್ಮೇಲೆನೆ ಇನ್ನೂ ಸ್ವಲ್ಪ ರೋಷದಲ್ಲಿ ಮಾತಾಡ್ತಾರೆ. ನೀನ್ ಹೇಗ್ ಮಾತಾಡಿದ್ರು ನನಗೆ ರೋಷ ಬರಲ್ಲ. ಯಾಕೆಂದ್ರೆ ನಾನು ಮಾಡ್ಬೇಕಾಗಿರೋದು ಬೇಕಾದಷ್ಟಿದೆ. ನಾಗಮಣಿ ನಾಗನಿಧಿ ಅಂತ ಹೇಳ್ಬಿಡ ಭೂತಕಿ, ತಲೆ ಕೆಟ್ಟು ಹೋಗುತ್ತೆ ನನ್ಗೆ. ನೀನು ಮಾವಯ್ಯ ನಮ್ಮಮ್ಮ, ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಿ. ನನಗ್ ಬೇಕಾಗಿರೋದು ನನ್ನ ಭಾವ ಅಷ್ಟೇ. ಅವನಿಗೋಸ್ಕರ ನೀನು ಮತ್ತೆ ವಶೀಕರಣ ಮಾಡ್ತೀಯೋ, ಬೂದಿನ ತಯಾರಿಸ್ತೀಯೋ, ಮಂತ್ರ ಮಾಡ್ತೀಯೋ, ನಿನ್ನಿಷ್ಟ. ಅಪ್ಪಣೆ ಮಾಡಿದ್ರೆ ಚಿಟಿಕೆ ಉಪ್ಪು ಖಾರ ಕೂಡ ತಿಂದೇ ಇರೋ ಹಾಗೆ ಮಾಡ್ತೀನಿ. ಆದ್ರೆ ಅನಿರುದ್ಧ ಮೇಲೆ ನೇರವಾಗಿ ದಾಳಿ ಮಾಡೋಕ್ಕಾಗಲ್ಲ ಅನ್ನೋದು ಗೊತ್ತಾಯ್ತು. ಪರೋಕ್ಷವಾಗಿ ಏಟ್ ಕೊಡಬೇಕು. ಎಲ್ಲಿ ಹೊಡೆದ್ರೆ ಅವನಿಗೆ ನೋವಾಗತ್ತೆ ಅಂತ ಹೇಳ್ತೀನಿ. ಕರ್ಣ ಪಿಶಾಚಿನ ಏಳಿಸ್ತೀನಿ. ಸಮಯ ಮೀರ್ತಾ ಇದೆ. ನಾಗಮಣಿನ್ ತರ್ತೀನಿ ಅಂತ ಹೇಳಿದ ಪುಣ್ಯ ಎಲ್ಲಿ? ರುದ್ರಾಕ್ಷಿ ಎಲ್ಲ ಕಳಚಿ ಹೋಗಿದೆ. ಮಾತು ಉಳಿಸ್ಕೊಂಡಿಲ್ಲ ಅನ್ನೋ ಕೋಪಕ್ಕೆ ಶಿವಾಗ್ನಿ ಉರಿತಿದೆ. ನಾಗಮಣಿ ಊರು ಸೇರ್ಲಿಲ್ಲ ಅಂದ್ರೆ ಊರ್ಗೂರೇ ಖಾಲಿ ಆಗೋಗುತ್ತೆ.
ಅಮ್ಮ ಶಾಂತಿಯಾಗು ತಾಯಿ, ಶಾಂತಿಯಾಗು ತಾಯಿ, ನೋಡಮ್ಮ ತಾಯಿ, ಶಾಂತಿಯಾಗು. ಇವಾಗ ಬೇಡ್ಕೊಟ್ರೆ ಏನು ಉಪಯೋಗ ಇಲ್ಲ. ನೀವು ನಾಗಮಣಿನ್ ತರಬೇಕು ಅಷ್ಟೇ. ಶಿವನ ಆಗ್ರಹ ಕಮ್ಮಿ ಆಗ್ಬೇಕು ಅಂದ್ರೆ ಹೇಳಿದ್ನ ಮಾಡ್ಬೇಕು. ನನ್ ಮಗಳು ಪುಣ್ಯಾಗ ಏನಾಗಿದ್ಯೋ ಗೊತ್ತಿಲ್ಲ. ಪಂಚಮಿ ಮುಹೂರ್ತಕ್ಕೆ ಬರ್ತೀನಿ ಅಂದ್ಲು, ಇಷ್ಟೊತ್ತಾದ್ರೂ ಬಂದಿಲ್ಲ. ಸ್ವಾಮಿ ನೀನೇ ಕಾಪಾಡು, ಸ್ವಾಮಿ ನೀನೇ ಕಾಪಾಡು. ಪುಣ್ಯ ಬರ್ತಾಳೆ. ಸಿದ್ದೇಶ್ವರ ಸ್ವಾಮಿ ಬಂದ್ರು. ಸ್ವಾಮಿ ಸ್ವಾಮಿ ನಮ್ಮನ್ನ ಕಾಪಾಡಿ ಸಿದ್ದೇಶ್ವರ ಸ್ವಾಮಿ, ನೀವೇ ನಮ್ಮನ್ನ ಕಾಪಾಡಬೇಕು ಸ್ವಾಮಿ, ನೀವೇ ನಮ್ಮನ್ನ ಕಾಪಾಡಬೇಕು ಸ್ವಾಮಿ, ನೀವೇ ನಮ್ಮನ್ನ ಕಾಪಾಡಬೇಕು ಸ್ವಾಮಿ, ನೀವೇ ನಮ್ಮನ್ನ ಕಾಪಾಡಬೇಕು ಸ್ವಾಮಿ. ಸ್ವಾಮಿ ಪುಣ್ಯ ಬರ್ದೇ ಹೋದ್ರೆ ಏನಾಗ್ಬಿಡುತ್ತೋ ಅಂತ ಊಹೆನೂ ಮಾಡೋಕಾಗ್ತಿಲ್ಲ. ಗ್ರಾಮ ದೇವತೆ ಆಕ್ರೋಶ, ಪರಮಶಿವನ ಆಗ್ರಹ ನೋಡ್ತಿದ್ರೆ ಶಿವಾಗ್ನಿ ಧಗಧಗಿಸುತ್ತೆ. ಏನ್ ಮಾಡ್ಬೇಕು ಅಂತ ನೀವೇ ಹೇಳಿ ಸ್ವಾಮಿ. ನಂಬಿಕೆನ ಕಳ್ಕೋಬೇಡಿ. ಪ್ರಾಣ ಹೋದ್ರೂ ಸರಿ, ಕೊಟ್ಟು ಮಾತನ್ನ ಉಳಿಸ್ಕೋಬೇಕು ಅನ್ಕೊಂಡಿರೋ ಪುಣ್ಯ ಸೂರ್ಯ ಮುಳುಗೋಷ್ಟ್ರಲ್ಲಿ ಬಂದ್ಬಿಡ್ತಾಳೆ. ಪುಣ್ಯ ಬರ್ತಿದ್ದಾಳಂತೆ, ಪುಣ್ಯ ಬರ್ತಿದ್ದಾಳಂತೆ. ಆದ್ರೆ ಅಲ್ಲಿವರೆಗೂ ಶಿವನ ಆಗ್ರಹ ತಣ್ಣಗಾಗ್ಬೇಕು ಅಂದ್ರೆ ಈ ಸ್ತ್ರೀ ಶಿವಲಿಂಗದ ಜೊತೆಗೆ ಉಷ್ಣಕುಂಡದಲ್ಲಿ ಇಳಿಬೇಕು. ಉಷ್ಣಕುಂಡದಲ್ಲಿ ಇಳಿದ್ರೆ ಸುಟ್ಟು ಹೋಗ್ತಾಳಲ್ವಾ ಸ್ವಾಮಿ? ಅಮ್ಮನವರ ಹತ್ರ ಬೇಡ್ಕೊಳ್ಳಿ, ಶಿವಪ್ಪನ ಹತ್ರ ಪ್ರಾರ್ಥಿಸಿ. ಅರಿಶಿಣ ಮತ್ತು ಭಸ್ಮದಿಂದ ಪುಣ್ಯ ಬರೋವರೆಗೂ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ. ನಡೀರಿ. ಶಂಭೋ ಶಂಕರ, ಹರ ಹರ ಮಹಾದೇವ, 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 ಶಂಭೋ ಶಂಕರ. ಶಕ್ತಿ ಇರೋ ನಾಗಮಣಿ ಯಾವ ದಾರಿಲಿ ಹೋಯ್ತೋ, ಯಾರ್ ತಗೊಂಡ್ ಹೋದ್ರು ಅಂತ ಅಂಜನ ಹಾಕಿ ನೋಡ್ಬೇಕು ಅನ್ಕೊಂಡಿದೀರಾ? ನಿನ್ನೆ ರಾತ್ರಿಯಿಂದ ನಿಮ್ ತಂಗಿ ಕಾಣಿಸ್ತಿಲ್ಲ ಅನ್ನೋ ಭಯ ಕೂಡ ನಿಮ್ಗಿಲ್ವೇನ್ರಿ? ಅವಳು ಎಲ್ಲಿದ್ದಾಳೆ ಅಂತ ಹುಡುಕ್ರಿ. ಅರವಿಂದ, ನಮ್ ಮನೆಯಲ್ಲಿ 2 ಹುಲಿ ಮರಿಗಳು ಹುಟ್ಟಿದಾವೆ ಅಂತ ನಮ್ ತಂದೆ ಊರಿಗೆಲ್ಲ ಡಂಗುರ ಸಾರಿಸಿದ್ರು. ಜನರೆಲ್ಲ ಆಸಕ್ತಿಯಿಂದ ತಂಡೋಪತಂಡವಾಗಿ ನಮ್ ಮನೆಗ್ ಬಂದ್ರು. ಒಂದ್ ಕಡೆ ಉಯ್ಯಾಲೆಯಲ್ಲಿ ಆಡ್ತಾ ಇದ್ದಂತ ನನ್ ತಂಗಿ ಭದ್ರಾವತಿ, ಇನ್ನೊಂದ್ ಕಡೆ ನನ್ ತಂದೆ ಭುಜದಲ್ಲಿ ಆಟ ಆಡ್ತಿದ್ದಂತ ಜನರೆಲ್ಲ ಅದನ್ನ ನೋಡಿ ಖುಷಿಯಿಂದ ತೇಲಾಡ್ಬಿಟ್ರು. ಅದು ಈ ಗರುಡ ವಂಶ ಅಂದ್ರೆ.
ಹುಲಿಮರಿಗಳು ಅಂದ್ರಲ್ಲಯ್ಯ ಅಂತ ಜನರೆಲ್ಲ ಹೇಳಿದಾಗ ಅವರು ಬಾಯಿ ಮುಚ್ಚೋ ರೀತಿಯಲ್ಲಿ ನಮ್ ತಂದೆ ಉತ್ತರ ಕೊಟ್ರು, ತೋರ್ಸಿದ್ರು. ನೋಡ್ರೋ ಗಂಡು ಹುಲಿಮರಿ ಅಂತ ನನ್ನ, ಆಗ್ಲೇ ಹುಟ್ಟಿರೋ ಹೆಣ್ಣು ಹುಲಿಮರಿ ಅಂತ ಭದ್ರಾವತಿನ. ನನಗಾಗ್ಲಿ ನನ್ನ ತಂಗಿಗಾಗ್ಲಿ ಹಗಲು ರಾತ್ರಿ ಅನ್ನೋ ಭಯನೇ ಇಲ್ಲ ಅರವಿಂದ. ನಾಗಮಣಿ ಕತ್ಕೊಂಡೋಗಿರೋ ಆ ಮುದುಕಿ ಹಿಂದೆ ಇನ್ಯಾರಾದ್ರೂ ಇದಾರ ಅಂತ ಹುಡ್ಕೋಕ್ ಹೋಗಿದ್ದಾಳೆ. ಭಯ ಪಡ್ಬೇಡ, ಅವಳು ಬರ್ತಾಳೆ. ನಿಮ್ ನಂಬಿಕೆ ಮುಂದೆ ನನ್ ನೋವು ಕಾಣಿಸಲ್ಲ. ನಿಮ್ಮಿಷ್ಟ. ಯೋಚನೆ ಮಾಡ್ಬೇಡಿ ಅತ್ತೆ, ಅಮ್ಮಂಗೇನೂ ಆಗಲ್ಲ, ಬಂದ್ಬಿಡ್ತಾರೆ. ಭೂತಕ್ಕೆ ನಾವೀಗ ನಾಗಮಣಿ ಎಲ್ಲಿದೆ, ಯಾರ ಹತ್ರ ಇದೆ ಅಂತ ಈಗ್ಲೇ ತಿಳ್ಕೋಬೇಕು. ಆಯ್ತು. ಓಂ ಹ್ರೀಂ 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 ಪ್ರತ್ಯಕ್ಷ ಚೋದಂ ಹಾರಂ ಭೀಂ ದರ್ಶನ ಕರಂಗ ಜ್ಯೋತಿಂ ಹಿಸತ್ರ ಮಕ್ರ ಅಂಜನಂ ಮುಖಂ ನೇತ್ರ ಅಗುಪಿತಂ ಫಟ್ ಸ್ವಾಹಾ. ಅದೇ ಅದೇ ಆ ಮುದುಕಿನೇ ಕಾಣಿಸ್ತಾ ಇದ್ದಾಳೆ ಮಾವಯ್ಯ. ಅತ್ತೆ ಅತ್ತೆ ನಾನು ಹೇಳ್ದೆ ಅಲ್ವಾ, ಆ ಮುದುಕಿನೇ ಕಳ್ಳಿ ಅಂತ. ಕೊತ್ಲೆಯಲ್ಲಿ ಆ ಮುದುಕಿ ಕಾಡಿನ ಕಡೆ ಓಡೋಗೋದು ಕಾಣಿಸ್ತಾ ಇದೆ. ಈಗ ಅವಳು ಎಲ್ಲಿದ್ದಾಳೆ, ಏನ್ ಮಾಡ್ತಿದ್ದಾಳೆ ಅಂತ ನಮಗ್ ಗೊತ್ತಾಗ್ಬೇಕು. ಈಗ ಎಲ್ಲಿದ್ದಾಳೋ ಏನ್ ಮಾಡ್ತಿದ್ದಾಳೋ ತೋರ್ಸೋದಕ್ಕೆ ಸಾಧ್ಯ ಇಲ್ಲ. ದೈವಾಂಶ ಸಂಭೂತರಾದ್ರೆ ದಿವ್ಯ ದೃಷ್ಟಿಯಿಂದ ನೋಡ್ತಾರೆ. ಇದು ಮಾಂತ್ರಿಕ ಶಕ್ತಿ, ವಿವರಗಳನ್ನ ಸೂಚಿಸತ್ತಷ್ಟೇ. ನೋಡು, ಅವಳೀಗ ಎಲ್ಲಿದ್ದಾಳೆ ಅಂತ ನೋಡು. ಅವಳೀಗ ಎಲ್ಲಿದ್ದಾಳೆ ಅಂತ ನಮ್ಗೆಲ್ರಿಗೂ ಗೊತ್ತಾಗ್ಬೇಕು. ಭೂತಕಿ, ಆ ಕಾಡಿನ ನಂತರ ಒಂದು ಊರಿದೆ. ಆ ಊರನ್ನ ದಾಟ್ಕೊಂಡು ಆ ಮುದುಕಿ ಹೋಗ್ಬೇಕು ಅಂದ್ರೆ ಕನಿಷ್ಠ 2 ದಿನ ಆದ್ರೂ ಬೇಕು. ಈಗ ಅವಳು ಎಲ್ಲಿದ್ದಾಳೆ ಅಂತ ನಾನೇ ಹೋಗಿ ಹುಡುಕಿ ಕರ್ಕೊಂಡ್ಬರ್ತೀನಿ ನಮ್ಮ ಮನೆಗೆ. ಓಂ ಸ್ಪಷ್ಟಂ ವಿಕಸಿತಂ ಅಂಜನಂ ದರ್ಶನ ಭಾಗ್ಯತ್ವಂ. ಪುಣ್ಯ ಪುಣ್ಯ ಅಂದ್ರೆ ಅಜ್ಜಿ ವೇಷದಲ್ಲಿ ಬಂದಿರೋದು ಪುಣ್ಯನ? ಪುಣ್ಯನೇ. ಇವಳು ಸುಟ್ಟು ಬೂದಿ ಆದ್ಲು ಅಂತ ಹೇಳಿದ್ರಲ್ಲ ಮಾವಯ್ಯ. ಕಣ್ಣು ಮುಂದೆ ಸತ್ತೋಗಿರುವಂತ ಪುಣ್ಯ ಮತ್ತೆ ಹೇಗ್ ಬದುಕ್ ಬಂದ್ಲು ಭೂತಕ್ಕೆ? ಅದು ದೆವ್ವನ ಏನು? ಇಲ್ಲ, ಅದು ಪುಣ್ಯನೇ. ಯಾಕೆಂದ್ರೆ ಸತ್ತೋಗಿರೋರು ಅಂಜನದಲ್ಲಿ ಕಾಣಿಸೋದಿಲ್ಲ. ಅಂದ್ರೆ ಪುಣ್ಯ ಇನ್ನು ಬದುಕಿದಾಳೆ? ಅಮ್ಮ, ನಾನು ಹೇಳಿದ್ನಲ್ವಾ ಪುಣ್ಯ ಬದುಕಿದಾಳೆ ಅಂತ. ನಾಗಮಂಡಲದ ಜನರಿಗೋಸ್ಕರ ಪ್ರಾಣ ತ್ಯಾಗ ಮಾಡಬೇಕು ಅಂತ ಅನ್ಕೊಂಡಿರೋ ಹುಡುಗಿನ ಅಮಾಯಕಳು ಅಂತ ಆ ದೇವ್ರು ಕಾಪಾಡ್ತಾರೆ ಅಂತ ಹೇಳಿ. ಸತ್ತಿರೋಳು ಮತ್ತೆ ಬದುಕು ಬರೋದಕ್ಕೆ ಅವಳೇನು ದೇವತೆ ಅಲ್ಲ. ಏನೋ ನಡೆದಿದೆ, ಅದೇನು ಅಂತ ತಿಳ್ಕೋಬೇಕು. ತಿಳ್ಕೋತೀನಿ ನಾನು. ಹೋಗ್ಲಿ ಬಿಡ್ರಿ, ಹೆಣ್ಮಗುನ ಸಾಯಿಸಿದ್ವಿ ಅನ್ನೋ ಪಾಪ ನಮಗ್ ಸುತ್ಕೊಳ್ಳಲ್ಲ ಬಿಡಿ. ಅರವಿಂದ, ಆಸೆ ಮುಂದೆ ಯಾವುದೇ ಸಂಬಂಧ ಅಡ್ಡ ಬರಲ್ಲ. ನಂದಾರಿಗೆ ಅಡ್ಡ ಬಂದ್ರೆ ಯಾರನ್ನೂ ಕ್ಷಮಿಸಲ್ಲ. ಹಾಗಾದ್ರೆ ಅವಳು ಹೇಗ್ ಬದುಕಿದ್ಲು ಮಾವಯ್ಯ? ಕೈ ಕಾಲ್ ಕತ್ತರಿಸಿದ್ರೆ ಹೇಗೋ ಬದುಕ್ತಾರೆ ಅಂತ ಹೇಳ್ಬೋದು. ಅಂಥದ್ರಲ್ಲಿ ದೇಹ ಪೂರ್ತಿ ಸುಟ್ಟು ಬೂದಿ ಆದ್ಮೇಲೂ ಕೂಡ
ಅವಳಿನ್ನು ಬದುಕೇ ಇದ್ದಾಳೆ. ಅದ್ ಹೇಗ್ ಸಾಧ್ಯ? ದೈವ ಬಲ ಜೊತೆಗಿದ್ರೆ ಮನುಷ್ಯನ ಪ್ರಾಣ ಎಷ್ಟು ಸಲ ಹೋದ್ರು ಮತ್ತೆ ಬದುಕ್ತಾರೆ ಅಂತ ಪ್ರಹ್ಲಾದ ನಿರೂಪಿಸಿದಾನೆ. ಪುರಾಣಗಳು ಹೇಳ್ಬೇಡ. ಅವಳ ಪ್ರಾಣ ಬೇಕು ನನ್ಗೆ. ಅವಳ ಕೈಯಲ್ಲಿರೋ ನಾಗಮಣಿ ಕೂಡ ಬೇಕು. ನಾಗಮಣಿ ಸಿಕ್ಕಿದ್ರೇನೆ ನಾಗನಿಧಿ ಸಿಗುತ್ತೆ. ಆವೇಶ ಪಡಬೇಡ. ನಾಗಮಣಿ ಇಲ್ದೇ ಇದ್ರೂ ನಾಗನಿಧಿಗೆ ದಾರಿ ಸಿಗುತ್ತೆ. ಆಮೇಲೆ ನೀನು ಬೇಕಾದ್ದು ಮಾಡಬಹುದು. ಸದ್ಯಕ್ಕೆ ಶಾಂತವಾಗಿರೋ. ಓಂ ನಮಃ ಶಿವಾಯ. 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 ಮಹಾದೇವ. ಓಂ ನಮಃ ಶಿವಾಯ. 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 ಮಹಾದೇವ. ಓಂ ನಮಃ ಶಿವಾಯ. 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 ಹರ ಮಹಾದೇವ. ಓಂ ನಮಃ ಶಿವಾಯ. ಶಂಕರ. ಹರ ಹರ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹರ ಹರ ಮಹಾದೇವ. ಶಂಭೋ ಶಂಕರ. ಅಮ್ಮ ಚೌಡಮ್ಮ ತಾಯಿ, ನಾಗಮಣಿ ತಂದಿದ್ದೀನಮ್ಮ. ಅಮ್ಮ ಚೌಡಮ್ಮ ತಾಯಿ, ನಾಗಮಣಿ ತಂದಿದ್ದೀನಮ್ಮ.
ನಮ್ ಪುಣ್ಯ ಬಂದ್ಬಿಟ್ಲು. ನಾಗಮಣಿನ ತಂದೆ ಬಿಟ್ಲು. ಅಮ್ಮ ಚೌಡಮ್ಮ ತಾಯಿ, ನಾಗಮಣಿ ತಂದಿದ್ದೀನಮ್ಮ. ಪುಣ್ಯ ಬಂದ್ಬಿಟ್ಲು. ಅಮ್ಮ ಚೌಡಮ್ಮ ತಾಯಿ, ಅಮ್ಮ ನಾಗಮಣಿ ತಗೋ ಬಂದಿದ್ದೀನಿ ಅಮ್ಮ. ಅಮ್ಮ ಚೌಡಮ್ಮ ತಾಯಿ, ನಾಗಮಣಿ ತಂದಿದ್ದೀನಿ.